ಇಂಪಾರ್ಟೆಂಟು. ಶಿಸ್ತು ಅಂದ್ರೆ ಬೆಳಿಗ್ಗೆ 5ಕ್ಕೆ ಎದ್ಬಿಟ್ಟು ವಾಕ್ ಹೋಗ್ಬಿಡೋದು ಒಂದೇ ಅಲ್ಲ, ಆರ್ಥಿಕ ಶಿಸ್ತು ಬೇಕು. ನಾನು ಅದನ್ನೇ ಹೇಳಕ್ ಹೋಗ್ತೀನಿ, ನಾವು ಮಹಾರಾಜನ ಮನೇಲಿ ಹುಟ್ಟಿಲ್ಲ, ನಾವು ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿಲ್ಲ. ಹಂಗಂದ್ರೆ ಸಾವುಕಾರ ಆಗಕ್ಕೆ ಆಗಲ್ವಾ? ನಿಮ್ಗೊಂದು ಅಚ್ಚರಿಯ ವಿಷಯ ಹೇಳ್ತೀನಿ. 90% ಏನು ಹೇಳಿ, 1-2 ಅಲ್ಲ, 90% ಇವತ್ತು ಜಗತ್ತಿನಲ್ಲಿರುವ ಕೋಟ್ಯಾಧಿಪತಿಗಳು ಸೆಲ್ಫ್ ಮೇಡ್, ಅಪ್ಪ ಅಮ್ಮನಿಂದ ಬಂದ ಆಸ್ತಿ ಅಲ್ಲ. 90% ಆಫ್ ಇವತ್ತು ಯಾರ್ಯಾರಿದ್ದಾರೆ ಕುಬೇರರು ಅಂತ ನಾವು ಅಂತೀವಿ, ಇಂಡಿಯಾ ಅಂತಲ್ಲ, ನಾನು ಇಡೀ ಜಾಗತಿಕ ಮಟ್ಟದಲ್ಲಿ ಹೇಳ್ತಿದ್ದೀನಿ, ಸೆಲ್ಫ್ ಮೇಡ್ ಫಸ್ಟ್ ಜನರೇಷನ್ ಅರ್ನರ್ಸ್. ಯಾರು ಏನು ಇಲ್ಲ, ಅಪ್ಪ ಅಮ್ಮ ಇಲ್ಲ, ಮಂತದೋ ಮನೇಲಿ ಹುಟ್ಟಿರ್ತಾರೆ, ಏನೋ ಆಗಿರ್ತಾರೆ. ಹೆಂಗೆ ಅದು ಅವ್ರಿಗಾಗುತ್ತೆ, ನಮ್ಗೆ ಯಾಕಾಗಲ್ಲ? ನಾವು ಪ್ರಶ್ನೆ ಮಾಡ್ಕೊಳ್ಳೋದು ಬಿಟ್ಟಿದ್ದೀವಿ. ನಾವೇನು ಮಾಡ್ತೀವಿ, ಗ್ರಹಗತಿಗಳನ್ನ ದೂಷಿಸ್ತೀವಿ, ಸಮಾಜನ ದೂಷಿಸ್ತೀವಿ, ವ್ಯವಸ್ಥೆನ ದೂಷಿಸ್ತೀವಿ. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಗುರು ಒಳಗಡೆ ಹೋಗಿ ಕೇಳ್ಕೊ, ನಾನು ಸರಿಗಿದ್ದೀನ ಅಂತ. ನಮ್ಮ ದೊಡ್ಡ ಸಮಸ್ಯೆ ಏನು ಗೊತ್ತಾ, ಯಾವಾಗಲೂ ಬೆರಳು ತೋರಿಸ್ತಾ ಇರ್ತೀವಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾನು ಸರಿಯಾಗದೆ ಹೊರಗಡೆದು ಏನು ಸರಿಗಿದ್ರು ಏನು ಪ್ರಯೋಜನ ಇಲ್ಲ. ಹೊರಗಡೆ ಎಷ್ಟೇ ಗಬ್ಬಿದ್ರು ಇದೇ ನೆಲದಲ್ಲೇ ನಾನು ಹುಟ್ಟು ಬಂದಿರೋದಲ್ಲ. ಇಟ್ಸ್ ಅ ಮೆಂಟಾಲಿಟಿ, ಇಟ್ಸ್ ಅ ಮೈಂಡ್ ಸೆಟ್. ನಾನು ಹೇಳ್ತೀನಿ, ನೀವು 12,000 ಬಂದಾಗ 1,000 ರೂಪಾಯಿ ಉಳಿಸೋರಾದ್ರೆ ನೀವು 1,00,000 ಬಂದಾಗ 10,000 ಉಳಿಸ್ತೀರಾ.